ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬದುಕು ಎಷ್ಟೊಂದು ವಿಚಿತ್ರ ನೋಡಿ. ಒಂದು ಕಾಲದಲ್ಲಿ ನಾವು ಅನುಭವಿಸಿದ ಮಹಾ ಕಷ್ಟಗಳೇ ಮುಂದೆ ನಮ್ಮ ಶಕ್ತಿಗಳಾಗುತ್ತವೆ. ನೀವು ಯಾವಾಗಲೂ ನಕಾರಾತ್ಮಕ ವ್ಯಕ್ತಿಗಳಿಂದ ದೂರವಿದ್ದು ಬಿಡಿ, ಏಕೆಂದರೆ ಅವರ ಬಳಿ ಪ್ರತಿಯೊಂದು ಪರಿಹಾರಕ್ಕೂ ಒಂದು ಸಮಸ್ಯೆ ಇರುತ್ತದೆ. ಬದುಕಿನ ಯಶಸ್ಸಿಗೆ ಸಾಧನೆಗಳಷ್ಟೇ ಮಾನದಂಡಗಳಲ್ಲ, ಇತರರ ಜೊತೆ ಇಟ್ಟುಕೊಂಡಿರುವಂತಹ ಸಂಬಂಧ, ಸಹೃದಯತೆಗಳೇ ನಿಜವಾದ ಮೌಲ್ಯಮಾಪನ. ಕಷ್ಟ ಬಂತೆಂದು ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ಒತ್ತಡಕ್ಕೆ ಒಳಗಾದ ಇಂಗಾಲವೇ ವಜ್ರವಾಗುವುದು. ನಮ್ಮ ನೈತಿಕ ಪ್ರಜ್ಞೆ ಎಷ್ಟು ಜಾಗೃತವಾಗಿರುತ್ತದೆಯೋ ನಮ್ಮ ಉನ್ನತಿಯು ಅಷ್ಟೇ ಎತ್ತರಕ್ಕೆ ಏರುತ್ತದೆ. ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕೇವಲ ಆತ್ಮತೃಪ್ತಿಗಾಗಿ ಕೆಲಸ ಮಾಡಿದಾಗ ಮೋಸ ಹೋದಾಗಲೂ ದುಃಖವಾಗುವುದಿಲ್ಲ. ದುಡ್ಡಿನಿಂದ ಸ್ವಾತಂತ್ರ್ಯ ದಕ್ಕುತ್ತದೆ ಎಂಬುದು ಸುಳ್ಳು. ಜ್ಞಾನ, ಅನುಭವ ಮತ್ತು ಸಾಮರ್ಥ್ಯವೇ ಮನುಷ್ಯನಿಗೆ ಬೇಕಾಗಿರುವ ಬಂಡವಾಳ. ಯಾರಾದರೂ ನಿಮ್ಮ ಅರ್ಹತೆಯ ಬಗ್ಗೆ ಸಂದೇಹ ಪಟ್ಟರೆ ಬೇಸರ ಮಾಡಬೇಡಿ, ಏಕೆಂದರೆ ಜನರು ಚಿನ್ನದ ಪರಿಶುದ್ಧತೆಯ ಬಗ್ಗೆ ಸಂದೇಹ ಪಡುತ್ತಾರೆಯೇ ಹೊರತು ಕಬ್ಬಿಣದ್ದಲ್ಲ. ಜೀವನದಲ್ಲಿ ದಿಢೀರ್ ಶ್ರೀಮಂತರಾಗುವ ಕನಸು ಕಾಣುವುದು ಒಳ್ಳೆಯದಲ್ಲ. ತಾಳ್ಮೆಯೇ ಯಶಸ್ಸಿನ ದೊಡ್ಡ ಕೀಲಿಕೈ. ಸಾಧನೆಗೆ ಬೇಕಾಗಿರುವುದು ಬರೀ ಆಶಾವಾದವಲ್ಲ, ಆಸೆಯೂ ಅಲ್ಲ, ಯಾರಿಂದಲೂ ಅಲುಗಾಡಿಸಲಾಗದ ಪ್ರಬಲವಾದಂತಹ ಇಚ್ಛಾಶಕ್ತಿ. ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಸಾಧಿಸಬೇಕೆಂಬ ಬಯಕೆಯಿಂದ ಪ್ರೇರಿತನಾಗುತ್ತಾನೆಯೇ ಹೊರತು ಇತರರನ್ನು ಮಣಿಸಬೇಕೆಂಬ ಆಸೆಯಿಂದ ಅಲ್ಲ. ತಾಯಿ ತನ್ನ ಮಗುವಿನ ಒಳಿತಿಗಾಗಿ ಹೇಗೆ ಶಿಕ್ಷೆ ಕೊಡುತ್ತಾಳೋ ಹಾಗೆ ಭಗವಂತನೂ ಕೂಡ ನಮ್ಮ ಉದ್ಧಾರಕ್ಕಾಗಿಯೇ ದುಃಖಗಳನ್ನು ಕೊಡುತ್ತಾನೆ. ಇದು ಶಿಕ್ಷೆಯಲ್ಲ, ಕೇವಲ ಶಿಕ್ಷಣವಷ್ಟೇ. ಯಾರಿಗೂ ಮತ್ತೆ ಆರಂಭಕ್ಕೆ ಹೋಗಿ ಹೊಸ ಜೀವನ ಶುರು ಮಾಡೋಕ್ಕೆ ಆಗಲ್ಲ, ಆದರೆ ಎಲ್ಲರಿಗೂ ಈಗಿಂದೀಗಲೇ ಹೊಸ ಬದುಕನ್ನು ಆರಂಭಿಸಿ ಅದ್ಭುತವಾದ ಅಂತ್ಯವನ್ನು ಕಾಣಲು ಸಾಧ್ಯವಿದೆ. ಯಾರೋ ಬಂದು ನಮ್ಮ ದಾರಿಯನ್ನು ಮಾಡಿಕೊಡುವುದಿಲ್ಲ, ನಮಗೆ ಬೇಕಾದ ದಾರಿಯನ್ನು ನಾವೇ ಮಾಡಿಕೊಳ್ಳಬೇಕು. ಏಕೆಂದರೆ ನಾವು ತಲುಪುವ ಗುರಿ ಯಾವುದೆಂದು ಬೇರೆಯವರಿಗೆ ಗೊತ್ತಿರುವುದಿಲ್ಲ. ಇದುವರೆಗೂ ಯಾರೂ ಕೂಡ ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ಮಾತು ಆಡದೆ ನೀವು ಮಾಡಿದ್ದನ್ನೆಲ್ಲ ಸಹಿಸಿಕೊಳ್ಳುತ್ತಿದ್ದಾರೆ ಎಂದರೆ ಅವರೇ ನಿಜವಾದ ಹೃದಯವಂತಿಕೆ ಇರುವವರು. ಗೌರವ ಎನ್ನುವುದು ಕನ್ನಡಿ ಇದ್ದಂತೆ. ಅದನ್ನು ಬೇರೆಯವರಿಗೆ ಹೆಚ್ಚು ತೋರಿಸಿದಷ್ಟು ಹೆಚ್ಚು ಪ್ರತಿಫಲನವಾಗುತ್ತದೆ. ಬದುಕಿನಲ್ಲಿ ಈ 7 ಸಂಗತಿಗಳನ್ನು ಯಾವತ್ತೂ ಮರೆಯಬೇಡಿ. ಇನ್ನೊಬ್ಬರೊಡನೆ ಸುಮ್ಮನೆ ವಾಗ್ವಾದಕ್ಕೆ ಇಳಿಯಬೇಡಿ, ಏಕೆಂದರೆ ಅಲ್ಲೊಬ್ಬರಿಗೆ ಮಾತನಾಡೋಕೆ ಬರೋದಿಲ್ಲ. ಆಹಾರದ ರುಚಿಯ ಬಗ್ಗೆ ದೂರಬೇಡಿ, ಕೆಲವರಿಗೆ ಒಂದು ಹೊತ್ತಿನ ಊಟವೂ ಸಿಗೋದಿಲ್ಲ. ನಿಮ್ಮ ಸಂಗಾತಿಯ ಬಗ್ಗೆ ಸಹನೆ ಕಳೆದುಕೊಳ್ಳಬೇಡಿ. ನಿನ್ನೆಯಷ್ಟೇ ಒಬ್ಬ ತನ್ನ ಸಂಗಾತಿಯನ್ನ ಮಣ್ಣು ಮಾಡಿದ ದುಃಖದಲ್ಲಿದ್ದಾನೆ. ನಿಮ್ಮ ಮನೆ ಸೋರುತ್ತಿದೆ ಎಂದು ಬೇಸರ ಪಡಬೇಡಿ. ಅಲ್ಲೊಬ್ಬನ ತಲೆಯ ಮೇಲೆ ಸೂರೆ ಇಲ್ಲ. ನಿಮ್ಮ ಮಕ್ಕಳ ಮೇಲೆ ಕೋಪ ಮಾಡಿಕೊಳ್ಳಬೇಡಿ. ಅದೆಷ್ಟೋ ದಂಪತಿಗಳಿಗೆ ತಂದೆ ತಾಯಿ ಆಗುವ ಭಾಗ್ಯವೇ ಇರುವುದಿಲ್ಲ. ನಿಮ್ಮ ಉದ್ಯೋಗದ ಬಗ್ಗೆ ಅಸಡ್ಡೆ ತೋರಬೇಡಿ. ಅಲ್ಲೊಬ್ಬ ಯುವಕನಿಗೆ ಎಷ್ಟೇ ಓದಿದರೂ ಕೆಲಸ ಸಿಗುತ್ತಿಲ್ಲ. ನಿಮ್ಮ ಜೀವನವನ್ನ ಶಪಿಸುತ್ತಾ ಕುಳಿತುಕೊಳ್ಳಬೇಡಿ. ಎಷ್ಟೋ ಮಂದಿ ಯೌವನದಲ್ಲೇ ಹಾಸಿಗೆ ಹಿಡಿದು ನರಳುತ್ತಿದ್ದಾರೆ. ಜೀವನ ಎನ್ನುವುದು ಸುಂದರವಾದ ಉಡುಗೊರೆ. ವ್ಯರ್ಥಾಲಾಪದಲ್ಲಿ ಅದನ್ನು ಹಾಳು ಮಾಡಿಕೊಳ್ಳಬೇಡಿ. ಬದುಕಿನಲ್ಲಿ ಏನೂ ಸರಿಯಿಲ್ಲ ಎನಿಸುತ್ತಿದ್ದರೆ ಒಮ್ಮೆ ಯೋಚಿಸಿ, ನೀವಿನ್ನೂ ಬದುಕಿದ್ದೀರಾ? ನಿಮಗಿಷ್ಟವಾಗದ ಸಂಗತಿಯನ್ನು ಬದಲಾಯಿಸುವ ಅವಕಾಶ ನಿಮಗಿದೆ. ನಿಮಗೆ ಬೇಕಾದಂತೆ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಬಹುದು. ಕಣ್ಣು ತೆರೆಸುವ ಸಾಲುಗಳು ಇವು. ನೀರಿಗಿಂತ ತಿಳಿ ಆದದ್ದು ಜ್ಞಾನ, ಭೂಮಿಗಿಂತ ಭಾರವಾದದ್ದು ಪಾಪ, ಕಾಡಿಗಿಂತ ಕಪ್ಪಾಗಿರುವುದು ಕಳಂಕ, ಸೂರ್ಯನಿಗಿಂತ ಪ್ರಖರವಾದದ್ದು ಕೋಪ, ಮಂಜಿಗಿಂತ ಹಗುರವಾದದ್ದು ಪುಣ್ಯ.
ಗಾಳಿಗಿಂತ ವೇಗವಾಗಿರುವುದು ಮನಸ್ಸು. ತಾನಾಗಿ ಬರುವುದು ತಾರುಣ್ಯ ಮುಪ್ಪು, ಜೊತೆಯಲ್ಲೇ ಬರುವುದು ಪಾಪ ಪುಣ್ಯ. ತಡೆಯಿಲ್ಲದೆ ಬರುವುದು ಆಸೆ ದುಃಖ, ಅನಿವಾರ್ಯವಾಗಿ ಬರುವುದು ಹಸಿವು ದಾಹ. ನಾಶಕ್ಕಾಗಿ ಬರುವುದು ದ್ವೇಷ ಮತ್ತು ಸಿಟ್ಟು, ಸಮಾನಾಂತರದಲ್ಲಿ ಬರುವುದು ಹುಟ್ಟು ಮತ್ತು ಸಾವು. ನೀವು ಎಷ್ಟು ಮೌನವಾಗುತ್ತಾ ಹೋಗುವಿರೋ ಪರಮಾತ್ಮನ ಸಂಕೇತಗಳು ಅಷ್ಟೇ ಸ್ಪಷ್ಟವಾಗಿ ಅರ್ಥವಾಗುತ್ತಾ ಹೋಗುತ್ತದೆ. ಸುಮ್ಮನೆ ಮೌನದಲ್ಲಿ ಕುಳಿತರೆ ಮನಸ್ಸು ಮೌನವಾಗುವುದಿಲ್ಲ. ಗುರು ಮಂತ್ರ, ನಿರಂತರ ಮಾನಸಿಕ ಜಪ ತಪ ಮತ್ತು ಧ್ಯಾನದಿಂದ ನಿಮ್ಮ ಮನಸ್ಸು ಮೌನಗೊಳ್ಳುವುದು. ಯಾರದ್ದೋ ನಗುವಿಗೆ ಬೀಳುತ್ತೀವಿ, ಇನ್ಯಾರದ್ದೋ ನಗುವಿಗೆ ಕಣ್ಣೀರಿಗೆ ಕರಗುತ್ತೀವಿ, ಮತ್ಯಾರನ್ನೋ ಗೊತ್ತಿಲ್ಲದೆ ಪ್ರೀತಿಸುತ್ತೀವಿ, ಹೇಳೋಕ್ಕಾಗದೆ ಒದ್ದಾಡುತ್ತೀವಿ. ಪ್ರೀತಿ ಸಿಗದಿದ್ದಾಗ ಅದೇ ನೋವಿನಲ್ಲಿ ಬದುಕುತ್ತೀವಿ. ಪ್ರೀತಿ ಬಂದಾಗ ಮನಸ್ಸು ಬಿಚ್ಚಿ ಹೇಳಿಕೊಳ್ಳುತ್ತೇವೆ. ಸಿಗುವುದಿಲ್ಲ ಅಂದರೂ ಕೂಡ ಅಷ್ಟೇ. ಸಿಕ್ಕಿದರೆ ಸಾಯುವವರೆಗೂ ಕಣ್ಣಿನಲ್ಲಿ ಕಣ್ಣಿಟ್ಟು ಕಾಪಾಡಿ. ಸಿಗದೇ ಇರುವುದಕ್ಕೆ ಚಿಂತೆ ಮಾಡಬೇಡಿ. ಎಷ್ಟು ತಾಳ್ಮೆಯಿಂದ ಇರುತ್ತೀರೋ ಅಷ್ಟು ಅಗ್ರಸ್ಥಾನ, ಎಷ್ಟು ದೂರ ಇರುತ್ತೀರೋ ಅಷ್ಟು ಗೌರವ, ಎಷ್ಟು ಕಡಿಮೆ ಪ್ರೀತಿ ಮಾಡುತ್ತೀರೋ ಅಷ್ಟು ಮನಃಶಾಂತಿ, ಎಷ್ಟು ಕಡಿಮೆ ಆಸೆ ಪಡುತ್ತೀರೋ ಅಷ್ಟು ಪ್ರಶಾಂತತೆ, ಎಷ್ಟು ಕಡಿಮೆ ಮಾತನಾಡುತ್ತೀರೋ ಅಷ್ಟು ಬೆಲೆ. ಇದುವೇ ಜೀವನದ ರಹಸ್ಯಗಳು. ಅವಶ್ಯಕತೆ ಮುಗಿದ ಮೇಲೆ ಇಲ್ಲಿ ಎಲ್ಲವೂ ಭಾರವೇ. ಪ್ರಮಾದಗಳಿಂದ ನಾವು ಕಲಿಯಬೇಕೇ ಹೊರತು ಅದನ್ನು ಮತ್ತೊಮ್ಮೆ ಮಾಡಬಾರದು. ತಪ್ಪು ಮಾಡುವುದು ತಪ್ಪಲ್ಲ, ಆದರೆ ಅದನ್ನು ಪದೇ ಪದೇ ಮಾಡುವುದು ದೊಡ್ಡ ತಪ್ಪು. ತಪ್ಪಿಗೆ ಕ್ಷಮೆ ನೀಡಬಹುದು, ಆದರೆ ಪದೇ ಪದೇ ಮಾಡಿದ ತಪ್ಪಿಗಲ್ಲ. ಶರೀರದಲ್ಲಿ ಯಾವ ಸೌಂದರ್ಯವೂ ಇರುವುದಿಲ್ಲ. ಸೌಂದರ್ಯ ಇರುವುದು ವ್ಯಕ್ತಿಯ ಕರ್ಮದಲ್ಲಿ, ಅವನ ವಿಚಾರದಲ್ಲಿ, ಅವನ ಮಾತಿನಲ್ಲಿ, ಅವನ ವ್ಯವಹಾರದಲ್ಲಿ, ಸಂಸ್ಕಾರದಲ್ಲಿ, ಚಾರಿತ್ರ್ಯದಲ್ಲಿ. ಯಾರ ಜೀವನದಲ್ಲಿ ಇವೆಲ್ಲವೂ ಇವೆಯೋ ಆ ವ್ಯಕ್ತಿ ಪ್ರಪಂಚದಲ್ಲಿ ಎಲ್ಲರಿಗಿಂತಲೂ ಸುಂದರವಾದವನು. ಆಲದ ಮರಕ್ಕೆ ಬೇರು ಆಳವಾಗಿರುತ್ತವೆ, ಹಾಗಾಗಿಯೇ ಅದು 1000 ವರ್ಷ ಹಸಿರಾಗಿ ಇರುತ್ತದೆ. ಆಮೆಯ ಉಸಿರಾಟ ನಿಧಾನವಾಗಿರುತ್ತದೆ, ಅದಕ್ಕಾಗಿಯೇ ಅದು 100 ವರ್ಷ ಬದುಕುತ್ತದೆ. ಹಾಗೆಯೇ ಇದರ ತಾತ್ಪರ್ಯ ಇಷ್ಟೇ. ಆಳವಾದ ಜ್ಞಾನ, ನಿಧಾನವಾದ ನಡತೆ ಮನುಷ್ಯನನ್ನು ಸದಾ ಹಸಿರಾಗಿ ಮತ್ತು ಶಿಖರದೆತ್ತರದಲ್ಲಿ ಕೊಂಡೊಯ್ಯುತ್ತದೆ. ನಿಮ್ಮ ಜ್ಞಾನ ಅಧಿಕವಾದಷ್ಟು ನೀವು ಅಹಂಕಾರಿಯಾಗುತ್ತಾ ಹೋದರೆ ಆ ಜ್ಞಾನ ವಿಷದಂತೆ ಕೆಲಸ ಮಾಡುತ್ತದೆ. ನಿಮ್ಮ ಜ್ಞಾನ ಅಧಿಕವಾದಷ್ಟು ವಿನಮ್ರರಾಗುತ್ತಾ ಹೋದರೆ ಆ ಜ್ಞಾನ ನಿಮ್ಮನ್ನು ಅಮೃತವಾಗಿಸುತ್ತದೆ. ಜ್ಞಾನವು ವಿನಯವಂತರಿಗೆ ಭೂಷಣ. ಇಡೀ ಜಗತ್ತೇ ನಿಮ್ಮ ವಿರುದ್ಧವಾಗಿದ್ದರೂ ನೀವು ಸೋತೆ ಎಂಬ ಶಬ್ದವನ್ನು ಪ್ರತಿಧ್ವನಿಸಿ ನಿಮ್ಮ ಮುಖಕ್ಕೆ ರಾಚುವಂತೆ ಚೇತಸ್ಕರಿಸಿದರೂ ನೀವು ಒಪ್ಪಿಕೊಳ್ಳುವವರೆಗೆ ಯಾರೇ ಆಗಲಿ, ಎಲ್ಲಿಯೇ ಆಗಲಿ, ಯಾವಾಗಲೇ ಆಗಲಿ ನಿಮ್ಮನ್ನು ಸೋಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಸ್ನೇಹಿತರೆ, ಈ ವಿಶೇಷ ಸಂದೇಶಗಳು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಪ್ರೀತಿ ಪಾತ್ರಧಾರರಿಗೂ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಚಾರಗಳನ್ನು, ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ, ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.